ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ. ಏನಿವತ್ತು ಬಿಜೆಪಿಯವರು ಮೂಢ ಅಂತ ಹೇಳ್ಕೊಂಡು ಒಂದು ಸುಳ್ಳು ಆಪಾದನೆ ಮಾಡ್ಕೊಂಡು ಪಾದಯಾತ್ರೆ ಬರ್ತಿದ್ದಾರೆ. ಅದು ಪಾದಯಾತ್ರೆ ಆಗಿಲ್ಲ, ಜೋಕರ್ದು ಯಾತ್ರೆ ಥರ ಆಗಿದೆ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಇರುವಂಥದ್ದು ಮೈಸೂರು ನಗರದಲ್ಲಿ ಏನಿವತ್ತು ಲಕ್ಷಾಂತರ ಜನ ಸೇರಿದ್ದಾರೆ. ಇದೊಂದ್ಸಲಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿರಬೇಕು ಎಷ್ಟು ಲಕ್ಷ ಜನ ಸೇರಿದ್ರು. ಬಳ್ಳಾರಿ ಪಾದಯಾತ್ರೆಯಲ್ಲಿ ಯಾವ ಥರ ನಮಗೆ ಬೆಂಬಲ ಸಿಕ್ಕಿತ್ತೋ ಅದೇ ಥರ ಇವತ್ತು ಏನು ಜನಾಂದೋಲನ ಕಾರ್ಯಕ್ರಮಕ್ಕೆ ಜನರ ಆಶೀರ್ವಾದ ಇದೆ. ಕರ್ನಾಟಕ ಜನದ ಆಶೀರ್ವಾದ ಇರೋದ್ರಿಂದ ಯಾರು ಏನು ಸುಳ್ಳು ಆಪಾದನೆ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಮಾತನ್ನ ಹೇಳಕ್ಕೆ